ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ಎಂಎಲ್ ಸುರೇಶ್ ಅವರ ಕಾರ್ಯಕಾರಿ ಮಂಡಳಿಯನ್ನು ಮುಂದುವರಿಸುವ ಸಂಬಂಧ ಸಂಘದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸದೆ ಏಕಾಏಕಿಯಾಗಿ ಚರ್ಚೆಗೆ ಮುಂದಾಗಿದ್ದಾರೆ ಎಂದು ಸಂಘದ ನಿರ್ದೇಶಕ ಕೃಷ್ಣ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವ ಸದಸ್ಯರ ಸಭೆಗೂ ಮುನ್ನ ಡಿಸೆಂಬರ್ 13ರಂದು ಸಾಮಾನ್ಯ ಸಭೆ ನಡೆಸಿದ್ದ ಸುರೇಶ್ ಅವರು ಅಲ್ಲಿಯೂ ಚುನಾವಣೆ ನಡೆಸದೆ ಹಾಲಿ ಇರುವ ಕಾರ್ಯಕಾರಿ ಮಂಡಳಿಯನ್ನು ಮುಂದುವರಿಸುವ ವಿಷಯವಾಗಿ ಪ್ರಸ್ತಾಪವನ್ನು ಮಾಡಿರಲಿಲ್ಲ ಎಂದರು. ಸಂಘ ಆರಂಭವಾದ 1950 ರಿಂದ ಇಲ್ಲಿಯವರೆಗೂ ಅಧ್ಯಕ್ಷರ ಅವಿರೋಧ ಆಯ್ಕೆಯಾಗುತ್ತಿತ್ತು. ಸಂಘದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೆಸಾರ್ಟ್ ರಾಜಕಾರಣ ಮಾಡುವ ಮೂಲಕ ಇವರು ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ಪ್ರಥಮ ಬಾರಿಗೆ ಪೊಲೀಸ್ ಭದ್ರತೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆಸಿದ್ದಾರೆ ಎಂದು ದೂರಿದರು. ಸರ್ವ ಸದಸ್ಯರ ಸಭೆ ಕರೆದು ಹಾಲಿ ಇರುವ ಕಾರ್ಯಕಾರಿ ಮಂಡಳಿ ಮುಂದುವರಿಸಬಹುದು ಎಂದು ಸಹಕಾರ ಸಂಘಗಳ ಇಲಾಖೆಯ ಅಧಿಕಾರಿ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕುರುಬರ ಸಂಘವು ಸಹಕಾರ ಸಂಘದ ಅಡಿಯಲ್ಲಿ ಇರದ ಕಾರಣ ಸಂಘದ ಬೈಲಾದಂತೆ 5 ವರ್ಷಗಳಿಗೆ ಚುನಾವಣೆ ನಡೆಯಲೇಬೇಕೆಂದು ಸದಸ್ಯರು ಒತ್ತಾಯಿಸಿದ್ದಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಸಭೆಯಿಂದ ಹೊರ ನಡೆದಿದ್ದಾರೆ ಎಂದು ಹೇಳಿದರು. ನಮಗೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಒಂದು ಸಾಮಾನ್ಯ ಸಭೆ 13/12/2025 ಶನಿವಾರ ಒಂದು ಸಾಮಾನ್ಯ ಸಭೆ ನಡೀತದೆ. ಆ ಸಭೆಯಲ್ಲಿ ಇಲ್ಲಿ ದಾಖಲಾತಿ ಇದೆ, ನಮ್ಮ ಅಡ್ರೆಸ್ಗೆ ಬಂದಿರತಕ್ಕಂಥದ್ದು. ಈ ಸಭೆಯಲ್ಲಿ ಈ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಅಜೆಂಡನ್ನು ಸೇರಿಸ್ತಾರೆ. ಅದೇನಂತ ಅಂದರೆ 8ನೇ ನಂಬರು, ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯು ಮುಂದುವರಿಯುವ ಬಗ್ಗೆ ಚರ್ಚೆ ಅಂತೇಳಿ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಪಾಯಿಂಟ್ನ ಹಾಕ್ತಾರೆ. ಆದರೆ ಅದು ಕೇವಲ ಒಂದು 15 ದಿನ ಮುಂಚಿತವಾಗಿ 13 ದಿನ ಮುಂಚಿತವಾಗಿ ನಮಗೆ ಮೀಟಿಂಗ್ನ ಸಭೆಯಲ್ಲಿ ನಡೆಸ್ತಾರೆ. ಅದರಲ್ಲಿ ಎಲ್ಲೂ ಕೂಡ ಈ ವಿಚಾರನ ಪ್ರಸ್ತಾಪನೆ ಮಾಡಲ್ಲ. ಸಾಮಾನ್ಯ ಸಭೆಯಲ್ಲಿ ಕೇವಲ ಈ ವಾರ್ಷಿಕ ಮಹಾಸಭೆಯ 13 ದಿನ ಹಿಂದಿನ ದಿನದಲ್ಲಿ ಇದೊಂದು ಪಾಯಿಂಟ್ನ ಅವರು ಎಲ್ಲೂ ಕೂಡ ಸಾಮಾನ್ಯ ಸಭೆಯಲ್ಲಿ ತಂದಿರಲ್ಲ. ಈ ವಿಚಾರವಾಗಿ ಅಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಮೊದಲನೇದಾಗಿ ಅಧ್ಯಕ್ಷರ ಬಗ್ಗೆ ಒಂದೆರಡು ಮಾತು. ಮೊನ್ನೆ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ರವರೇ, ನೀವು ಭಾಳ ಬುದ್ಧಿವಂತರಿದ್ದೀರಿ, ಭಾಳ ಕಾನೂನು ಪಂಡಿತರಿದ್ದೀರಿ, ಭಾಳ ಪ್ರಜ್ಞಾವಂತರಿದ್ದೀರಿ, ಮತ್ತು ಸಹಕಾರ ಸಂಘ ಸಂಸ್ಥೆಗಳ ತುಂಬ ಧುರೀಣರಿದ್ದೀರಿ, ಮತ್ತು ಸತ್ಯವಂತರು ಕೂಡ ಇದ್ದೀರಿ, ಮತ್ತು ಯಾರಿಗೂ ಎಲ್ಲೂ ಕೂಡ ಎದುರದಂಥ ವ್ಯಕ್ತಿ ನೀವು. ಈ ಮಾತುಗಳನ್ನೆಲ್ಲ ಇದೇ ಜಾಗದಲ್ಲಿ ಕೂತ್ಕೊಂಡು ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಿದಿರಿ. ನಿಮ್ಮ ಮಾತುಗಳನ್ನೇ ನಿಮಗೆ ನೆನಪಿಸ್ತಾ ಇದ್ದೀನಿ. ನೀವು ಇಷ್ಟೆಲ್ಲ ನಡ್ಕೊಂಡಿದ್ದನ್ನು ರೀತಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಅವ್ರು ಹೇಳ್ತಾರೆ, 1950-51ರಿಂದ ಇವತ್ತಿನವರೆಗೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಚುನಾವಣೆನೇ ನಡೆದಿರಲಿಲ್ಲ. ಯಾರ್ಯಾರೋ ಹೇಗೋ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ನಮ್ಮ ಮೊದಲನೇ ಈಗ ನಾವು ಬಂದಿರುವಂಥ ಬಾಡಿನೇ ಚುನಾವಣೆಯಾಗಿ ಆಯ್ಕೆಯಾಗಿ ಬಂದಿದೆ. ಹಂಗಾಗಿ ನಾವು ಒಂದು ಶಿಸ್ತು ಕ್ರಮಬದ್ಧತೆಯಿಂದ ನಾನು ಆಡಳಿತ ನಡೆಸ್ತಾ ಇದ್ದೀನಿ ಅಂತೇಳಿ ಇದೇ ಜಾಗದಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಿ. ಅದು ಕೂಡ ವಿಡಿಯೋ ಇದೆ ವಿತ್ತು ರೆಕಾರ್ಡು. ಅದಕ್ಕೆ ನಾವು ಕೇಳುವಂಥದ್ದೊಂದು, 1950-51ರಿಂದ ಚುನಾವಣೆ ನಡೆದಿರಲಿಲ್ಲ ಸತ್ಯಸ್ವಾಮಿ. ನೀವು ಅಧ್ಯಕ್ಷರಾಗಿ ಬರಲಿಕ್ಕೆ ಈ ಬಾಡಿ ನಿಮ್ಮದೇನು ಆಡಳಿತ ಮಂಡಳಿ ಬಂದಿದೆ, ಯಾವ ರೂಪದಲ್ಲಿ ನೀವು ಶಿಸ್ತು ಕ್ರಮವನ್ನು ವಹಿಸಿದ್ರಿ? ಎಷ್ಟು ಜನ ನಿರ್ದೇಶಕರುಗಳನ್ನ, ಎಷ್ಟು ಜನ ನಿಮ್ಮ ಬೆಂಬಲಿಗರನ್ನ ಕರ್ಕೊಂಡು ನೀವು ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು ಯಾವ್ಯಾವ ರೆಸಾರ್ಟ್ನಲ್ಲಿ ಎಷ್ಟೆಷ್ಟು ದಿನ ಇದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಅಧ್ಯಕ್ಷರಾದ್ರಲ್ಲ, ಇದೇ ನಿಮ್ಮ ಶಿಸ್ತು ಕ್ರಮ, ಇದೇ ನಿಮ್ಮ ಒಂದು ಬದ್ಧತೆ. ಅದನ್ನು ಕೂಡ ಅವರು ಸತ್ಯಾಂಶನ ಹೇಳಬೇಕು. ನಮ್ಮ ಸಂಘದಲ್ಲಿ ಚುನಾವಣೆ ಮುಖಾಂತರ ಬಂದಂಥವ್ರು ಇವರು ರೆಸಾರ್ಟ್ ರಾಜಕಾರಣನೂ ಮಾಡಿದವರು ನಮ್ಮ ಜಿಲ್ಲಾ ಕುರುಬರ ಸಂಘದಲ್ಲಿ ಇದೇ ಮೊದಲು. ಎಲ್ಲೂ ಕೂಡ ನಡೆದಿರೋ ಇತಿಹಾಸ ನಮಗಂತೂ ಎಲ್ಲೂ ಕೂಡ ಗೊತ್ತಿಲ್ಲ. ಎಲ್ಲೂ ಯಾವಾಗಲೂ ಚುನಾವಣೆ ನಡೆದಿರಲಿಲ್ಲ ಸರ್. ಅಲ್ಲೇ ಅವಿರೋಧವಾಗಿ ಹಂಗೆ ಆಯ್ಕೆ ಮಾಡ್ಕೊಂಡು ಬರ್ತಿದ್ದಂಥದ್ದು. ಏನು ಗೊಂದಲ ಆಯಿತು, ಯಾಕೆ ಗೊಂದಲ ಆಯಿತು, ಯಾಕೆ ಪ್ರತಿಭಟನೆ ಆಯಿತು ಅನ್ನುವಂಥ ವಿಚಾರ. 28/12 ಭಾನುವಾರ ವಾರ್ಷಿಕ ಮಹಾಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವರೇ ಪತ್ರಿಕಾ ಮಾಧ್ಯಮದವ್ರನ್ನೆಲ್ಲರನ್ನೂ ಅಲ್ಲಿ ಆಹ್ವಾನ ಮಾಡಿರ್ತಾರೆ, ಬಂದಿರ್ತಾರೆ. ಜೊತೆಗೆ ನಮ್ಮ ವಾರ್ಷಿಕ ಮಹಾಸಭೆಯ ಯಾವ ವರ್ಷವೂ ಕೂಡ ಇತಿಹಾಸದಲ್ಲೇ ಪೊಲೀಸರು ಅಲ್ಲಿ ಬಂದು ನಿಂತ್ಕೊಂಡು ಇದು ವಾರ್ಷಿಕ ಸಭೆಯನ್ನು ನಡೆಸೇ ಇರಲಿಲ್ಲ. ಇದೇ ಮೊದಲನೇ ಬಾರಿಯಾಗಿ ಪೊಲೀಸ್ನ ಕರೆಸಿದ್ದು. ಯಾವ ಮುಂಜಾಗ್ರತೆ ನಮಗೆ ಮುನ್ಸೂಚನೆಯೂ ಕೂಡ ಇಲ್ಲದೆ ಯಾವ ರೀತಿ ಗಲಾಟೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅಥವಾ ಅವರು ವೈಯಕ್ತಿಕವಾಗಿ ಏನು ಅಂದ್ಕೊಂಡ್ರು ಅಂತ ಅದು ನಮಗೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯನ್ನು ಯಾವ ಮಟ್ಟಕ್ಕೆ ಬಳಸ್ಕೊಂಡ್ರು ಅಂದರೆ, ಬಾಗ್ಲಲ್ಲಿ ನಿಲ್ಲಿಸಿ ಒಬ್ಬರು ಡೈರೆಕ್ಟ್ರಾ ಮೆಂಬರ್ಶಿಪ್ ನೀವು ಇದ್ದೀರಾ ಇಲ್ವಾ ಅಂತೇಳಿ ಪೊಲೀಸವ್ರನ್ನ ಬಾಗ್ಲಲ್ಲಿ ನಿಲ್ಲಿಸ್ಕೋತಾರೆ. ಜೊತೆಗೆ ಒಬ್ಬರು ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ, ಇನ್ನುಳಿದಂಥ ನಿರ್ದೇಶಕರುಗಳು 2 ಕಡೆ ಟೇಬಲ್ ಹಾಕೊಂಡು ಆ ಮುಖ್ಯ ದ್ವಾರದಲ್ಲಿ ಪ್ರತಿಯೊಬ್ಬರನ್ನು ಬಂದವ್ರನ್ನ
ನಿನ್ನ ಯಾರಪ್ಪ, ನಿನ್ನ ಹೆಸರೇನೋ, ನಿನ್ನ ಹತ್ರ ಶೇರ್ದಾರ್ ಇದೆಯಾ, ಯಾವ ಊರು ನೀನು, ಬುಕ್ ತೋರಿಸಿದ್ರೆ ಒಳಗಡೆ ಹೋಗ್ಬೇಕು, ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗು. ಅಥವಾ ಬುಕ್ ಇಲ್ಲ ಅಂದರೆ ಕಾರ್ಡ್ ತೋರಿಸ್ಬಿಟ್ಟು ಒಳಗಡೆ ಹೋಗು, ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗು ಅಂಥೇಳಿ ಇವರು ಸುಮಾರು 1-1.5 ಗಂಟೆಗಳ ಕಾಲ ಅದನ್ನು ಮಾಡ್ತಾರೆ ಅಧ್ಯಕ್ಷರು, ಅದು ತಂಡ. ಆದರೆ ಅಧ್ಯಕ್ಷರ ಕೆಲಸ ಅದಲ್ಲ. ಚಂದಳ್ಳಿ ಶ್ರೀಧರ್ ಮಾತನಾಡಿ 2025 ಆಗಸ್ಟ್ 5ರಂದು ಸಂಘದ ಸದಸ್ಯತ್ವ ಪಡೆದಿದ್ದೇನೆ. ಆದರೂ ನನ್ನನ್ನು ಸದಸ್ಯನಲ್ಲ ಎನ್ನಲಾಗುತ್ತಿದೆ. ಸಂಘದ ಬೈಲಾ ಪ್ರಕಾರ ಸಂಘದ ಸದಸ್ಯತ್ವ ಪಡೆದವರು ನೇರವಾಗಿ ಚುನಾವಣೆಯಲ್ಲಿ ಮತ ಹಾಕಲು ಅರ್ಹರಾಗಿದ್ದಾರೆ. ಚುನಾವಣೆಗೆ ಆಗ್ರಹಿಸಿದ್ದಕ್ಕೆ ನನಗೆ ಮತ್ತು ಸಮುದಾಯಕ್ಕೆ ಗೂಂಡಾ ಪಟ್ಟ ಕಟ್ಟಿರುವುದು ಸರಿಯಲ್ಲ ಎಂದು ಆಕ್ರೋಶಗೊಂಡರು. ಹಾಲಿ ಮಳವಳ್ಳಿ ತಾಲೂಕು ಸಂಘದ ನಿರ್ದೇಶಕನಾಗಿದ್ದೇನೆ. ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷೆ ವಸಂತಮ್ಮ ಅವರ ಪುತ್ರನಾಗಿದ್ದು ಸಂಘದ ಸದಸ್ಯತ್ವವನ್ನು ಪಡೆದಿದ್ದೇನೆ. ತಾತ ಜಮೀನ್ದಾರ್ ಜವರೇಗೌಡರು ಪಾರಂಪರಿಕ ಜಮೀನ್ದಾರರಾಗಿದ್ದಾರೆ. ಆದ್ದರಿಂದ ಮಳವಳ್ಳಿಯಲ್ಲಿ 16 ಎಕರೆ ಜಮೀನಿದೆ, ಅದಕ್ಕೆ ಭೂಗಳ್ಳ ಎಂದಿದ್ದಾರೆ. ಇದಕ್ಕೆ ಅವರು ಸಾಕ್ಷಿ ನೀಡಲಿ ಎಂದು ಸವಾಲು ಹಾಕಿದರು. 2025ರಲ್ಲಿ ನಾನು ಹಣವನ್ನು ಕಟ್ಟಿ ಸದಸ್ಯತ್ವವನ್ನು ಪಡೆದಿದ್ದೀನಿ. 2025 ಈ 5ನೇ ತಾರೀಕು ಬಂದರೆ ಸತತವಾಗಿ 5 ತಿಂಗಳಾಯಿತು ನಾನು ಸದಸ್ಯತ್ವವನ್ನು ಪಡೆದು. ಅಲ್ಲ, ಇದನ್ನು ನಾನು ಸದಸ್ಯತ್ವ ಪಡೆದಿದ್ದೀನಿ. ಬಟ್ ಇದಾದಮೇಲೆ ನಾವು ಡೈರೆಕ್ಟರ್ಗಳ ಸಮ್ಮುಖದಲ್ಲಿ DRನು ಕೂಡ ಭೇಟಿ ಮಾಡಿದ್ವಿ. ನಾವು ಸದಸ್ಯತ್ವ ತಗೊಂಡ್ಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮತ್ತು ನಾವು ಮತದಾನವನ್ನು ಮಾಡಲಿಕ್ಕೆ ಎಷ್ಟು ದಿನಗಳು ಬೇಕಾಗ್ಬೋದು, 6 ತಿಂಗಳು ವರ್ಷವನ್ನು ಅಂತ ಅವ್ರು ಹೇಳಿದ್ರು. ಕೋಆಪರೇಟಿವ್ ಬೈಲನೇ ಬೇರೆ, ನಿಮ್ಮ ಸಂಘದ ಬೈಲನೇ ಬೇರೆ. ಹಾಗಾಗಿ ನೀವು ಸದಸ್ಯತ್ವವನ್ನು ಪಡೆದಂಥ ದಿನಗಳ ನಂತರದಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ನೀವು ಅದಕ್ಕೆ ಮತವನ್ನು ಚಲಾಯಿಸ್ಬೋದು ಮತ್ತು ನೀವು ಸ್ಪರ್ಧೆನೂ ಕೂಡ ಮಾಡ್ಬೋದು ಅಂತೇಳಿ ನಾವು DR ಆಫೀಸ್ನಲ್ಲಿ ಮಾಹಿತಿಯನ್ನು ಕೂಡ ತಗೊಂಡಿದ್ದೀವಿ. ಅಲ್ಲ, ನಾನು DR ಆಫೀಸಲ್ಲಿ ಮಾಹಿತಿ ಕೇಳಿದಾಗ ನನಗೆ ಅವರು ಆ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾನು ಸದಸ್ಯರಲ್ಲ ಅಂತ ಹೇಳಿದಾರಲ್ಲ, ಯಾವುದು ಅಲ್ಲ, DR ಅವರು ಭೇಟಿ ಮಾಡಿದಾಗ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ಎಲ್ಲ ಸದಸ್ಯರು ಮತದಾನ ಮಾಡುವ ಹಕ್ಕನ್ನು ಉಳ್ಳವರಾಗಿರುತ್ತಾರೆ. ಇಲ್ಲ ಆ ಥರ ಇಲ್ಲೇನು ಮೆನ್ಷನ್ ಆಗಿಲ್ಲ. ಸದಸ್ಯತ್ವ ಪಡೆದಂತ ಅದು ಸುಳ್ಳು ಸರ್. ನೋಡಿ, ಇಲ್ಲೇ ಡೈರೆಕ್ಟ್ ಆಗಿದೆ. ಸದಸ್ಯತ್ವವನ್ನು ಹೊಂದಿರುವ ಎಲ್ಲ ಸದಸ್ಯರು ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಟೈಮ್ ಲಿಮಿಟ್ಸ್ ಇಲ್ಲ ಸರ್. ನಾನು ಅದನ್ನು ಕೇಳಿಕೊಂಡು ಕೂಡ ಬಂದ್ವಿ. ಯಾಕೆ ಬಂದ್ವಿ ಅಂದರೆ ಒಂದು ಮಾತು ಹೇಳ್ತೀನಿ ಸರ್. ಇವರು ಮಾರ್ಚ್ 6ನೇ ತಾರೀಕು ಇವರು ಸಂಘ 5 ವರ್ಷಗಳ ಮುಕ್ತಾಯ ಆಗ್ತಾಯಿದೆ. ಈಗೇನು ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಇತಿಹಾಸದಲ್ಲಿ ಚುನಾವಣೆ ನಡೆದಿಲ್ಲ ಅಂತ. ಇವರು ಯಾವ ರೀತಿ ಆಯ್ಕೆಯಾಗಿ ಬಂದಿದ್ದಾರೆ? ಇವರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರಾ? ಮಳವಳ್ಳಿ ತಾಲೂಕಿನಿಂದ 22 ಜನ ನಾಮಪತ್ರವನ್ನು ಸಲ್ಲಿಸಿದ್ರು. ಅವತ್ತು ಮಳವಳ್ಳಿ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ 22 ಜನ ನಾಮಪತ್ರವನ್ನು ಸಲ್ಲಿಸಿದರು. 22 ಜನ ನಾಮಪತ್ರವನ್ನು ತಗ್ಸಿ ನೀವು ಕಣದಲ್ಲಿ ಹೋಗಬೇಕಾದ್ರೆ ನೀವು ರಾತ್ರಿ ಯಾರ್ಯಾರನ್ನ ಕರ್ಕೊಂಡು ಯಾರ್ಯಾರ ಮನೆ ಬಾಗಲನ್ನ ಬಡಿದ್ರಿ? ಗೋಷ್ಠಿಯಲ್ಲಿ ನಿರ್ದೇಶಕ ಅಣಸಾಲೆ ಶಿವಣ್ಣ, ಗುರುಪ್ರಸಾದ್, ಆರ್ ಭಾಸ್ಕರ್, ಚೆನ್ನಮಾದ ಹೆಗಡೆ, ಸಿಟಿ ಬೀರೇಶ್, DR ಬಸವರಾಜ್, ರಮೇಶ್ ಇದ್ದರು.